ನಾನು ಏನು ಹೇಳಿಲ್ಲ, ಒಂದು ನಡೆದಂತ ನನ್ನ ಜೀವನದ ಘಟನೆ ಬಂದಾಗ ನಡೆದಂತ ಘಟನೆ ಅಷ್ಟೇ. ಅವ್ರಾಗ ಬಹಳ ತಂದು ಬೆಳೆಯೋದು ಕರೆಯೋದು ಬಹಳ ಇದ್ದು. ಒಬ್ರು ಹೇಳಿದ್ರು ಅವ್ರಿಗೆ ಹೋಗಪ್ಪ ತಂದು ಬೆಳೆಯೋದು ಅಂತ. ನಾನು ಮೇಡಮ್ ಬರ್ತಾರೆ ನೀರು ಸೊಪ್ಪು ತಗಂಡೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿಗೆ ಹೋದೆ. ಏನಪ್ಪ ಹೋದೆ ಅಂತ ಬ್ರಹ್ಮ ಕೊಟ್ಟೆ. ಅವ್ರು ಹಚ್ಕೊಂಡ್ರು, ಬ್ರಹ್ಮ ಹಚ್ಕೊಂಡ್ ಮೇಲೆ ಸ್ವಲ್ಪ ಆಮೇಲೆ ಅವರೆಲ್ಲ 10 ಜನ ಕೇಳಿದ್ರು. 3ನೇ ದಿನಕ್ಕೆ ತುಂಬಾ ಇದೆ. ಅವಾಗ ಅವರು ಚೆನ್ನಾಗಾದ್ರು. ಅವ್ರು ಅಂತ ಹೇಳಿದ್ರು. ಅಲ್ಲಿಗೆ 8 ದಿನ ಅಂತ ಬರ್ತಾ ಸ್ವಲ್ಪ ಚೆನ್ನಾಗಾಗಕ್ಕಂತ ಬಂದ್ರು. ಆಮೇಲೆ ಅವ್ರು ಸರ್ ಕೇರಿಗೆಲ್ಲ ಹೋಗ್ಬೇಡ್ರಿ ನೀವು, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಒಂದು ಹೋಟ್ಲ್ ಐತಿ, ಹನುಮಂತಪ್ಪರ ಹೋಟ್ಲ್ ಅಂತ. ಆ ಹೋಟ್ಲ್ ತಗೊಂಡ್ಬಿಡ್ರಿ ನೀವು, ಅವ್ರೆಲ್ಲ ಇಲ್ಲಿಗೆ ಬಂದ್ಬಿಡ್ತಾರ ತಗೊಂಡ್ರು. ಆ ಕಾರಣ ಅವ್ರೇನಾದ್ರು ಬೇರೆ ಡಾಕ್ಟರ್ ಬಂದ್ರೆ ಎಲ್ಲರೂ ಬಂದು ಯಾವಾಗ ಸೋಮ ದಿನ ಬೆಳಗ್ಗೆ ಅವರು 8 ಗಂಟೆಗೆ ಬರ್ತಾರ ಡಾಕ್ಟರ್, ನೀವು ಬರ್ರಿ ಬೇಗ ಅಂತ ಅಲ್ಲಿಗೆ ಬಂದ್ರು. ಅವರು ಮಾನೆ ಮಾಡಿದ ಎಲ್ಲ ಹೆಸರು ಬಿಡ್ಕೊಂಡು ಎಲ್ಲರೂ ಕೊಟ್ಟೆ. ಅವರು ಎಲ್ಲರೂ ಯೂಸ್ ಮಾಡಿ ಸ್ವಲ್ಪ ಕಮ್ಮಿ ಅಲ್ಲಿ ಒಂದು 100 ಜನ ಇದ್ರು. ಒಂದೇ ಹಳ್ಳಿಯಲ್ಲಿ ನಾವು ಮಾಡಿದ ಕೆಲಸ 100 ಜನ ಇದ್ರು. ಅವಾಗ ಏನ್ ಮಾಡಿದ್ರು ಅವರು, ಸರ್ ಈ ತರ ಎಲ್ಲರಿಗೂ ಆರಾಮಾಗಿ ಸರ್ ಅಂತ. ಅವ್ರ ಮೆಡಿಕಲ್ ನಾಗ ಏನ್ ಮಾಡ್ಬಿಟ್ಟ, ನನ್ನ ಕಣ್ಣಿಗೆ ಬಿಟ್ಟ. ಇವ್ನು ಇಷ್ಟು ದಿನ ಬಂದ ನಾನ್ ಮೆಡಿಕಲ್ ಡಿಗ್ರಿ ಆರಾಮಾಗಿಲ್ಲ, ಇವ್ನು ಯಾವ ಸಹಾಯ ಮಾಡ್ಕೊಂಡು ಕೊಟ್ಟು ಆರಾಮ ಮಾಡಕ್ಕೆ ಚೆನ್ನಾಗಿ. ಅವತ್ತಿನ ಆಟನೇ ನಿಂತ್ಕೊಂಡ್ಬಿಡ್ತೀನಿ. ಬೈಲಿ ಏನ್ ಸರ್ ನೀನು ಪ್ರೌಡ್ ಕೊಡ್ತೀರಲ್ಲ, ನೀವು ಏನೈತಿ ನಿನ್ ಪ್ರೂಫ್ ಅಂತ. ಸರ್ ನಂತರ ಪ್ರೂಫ್ SHPL ಕಂಪ್ನಿ ಪ್ರಾಫಿಟ್ ಇದೆ ಅಷ್ಟು ಬಿಟ್ಟರೆ ಏನಿಲ್ಲ ಸರ್ ಅಂತೆಲ್ಲ. ನಾನು ಇದ್ದಕ್ಕೆ ರಿಯಲ್ ಇದೆ ನನಗೆ. ಯಾಕಂದ್ರೆ ನಾನು ಅಲ್ಲಿಂದ 11ನೇ ದಿನ ವರ್ಕ್ ಮಾಡ್ತಾ ಇರೋದು. ಎಷ್ಟು ದಿನ ರೀ? ಬರೀ 11ನೇ ದಿನ. ಆಮೇಲೆ ತರ್ಕಿಂದ ಏನ್ ಮಾಡಿದ, ಸರ್ಟಿಫಿಕೇಟ್ ತೋರಿಸು, ನೀನು ಏನೇನ್ ಮಾಡ್ತಿ ತೋರಿಸು, ಐಡೆಂಟಿ ಕಾರ್ಡ್ ತೋರಿಸು, ನಿಜವೂ ಏನು. ಸರ್ ಓಕೆ ಸರ್ ನಿಮ್ಗೆ ಹೇಳಕ್ಕೆ ಹೋಗ್ತಾನೆ ನಾನು ಅಂದಾಗ ನನ್ನ ಪ್ರಾಡಕ್ಟ್ ತಗೊಂಡಿದ್ದಲ್ಲ ಜನ ನಾವಲ್ಲಿ ಏನ ಅಂತ ಹೇಳಕ್ಕೆ ಒಬ್ಬರಿಂದ ಒಂದು 5-6 ಜನ ಬಂದ್ಬಿಟ್ರು. ಆಮೇಲೆ ಅವ್ರು ಏನ್ ಮಾಡಿದ್ರು, ಅವ್ರು ಫೋನ್ ಮಾಡಿ ಅವ್ರೊಂದು 10 ಜನ ಕರ್ಕೊಂಡ್ಬಂದ್ರು. ಆಮೇಲೆ ಇವನು ಏನ್ ಮಾಡಿದ, ಇಲ್ಲ ಸರ್ ಅವರು ಮೆಡಿಕಲ್ ಮಾಡ್ತಾರೆ, ಬಟ್ ನಿಮ್ಗೆ ರಿಸಲ್ಟ್ ನಾನಂತೂ ಯಾರಿಗೆ ಸಾಯಿಸಿಲ್ಲ, ಯಾರು ಸತ್ತಿಲ್ಲ, ಏನಾಗಿಲ್ಲ. ಬಟ್ ಸತ್ರ ಕಂಪ್ಲೇಂಟ್ ಕೊಡ್ರಿ, ಅದಕ್ಕೇನೈತಿ ನಾನೇನಿಲ್ಲ. ಬಟ್ ಸತ್ತಿಲ್ಲ ಮಾಡಿಲ್ಲ ಸರ್, ಪ್ರಾಡಕ್ಟ್ ಚೆನ್ನಾಗಿದೆ ತಗೊಂಡಾರ ಮಾಡಿ ಯೂಸ್ ಮಾಡಿದಾರ ಒಳ್ಳೇದಾಗಿದಾರ, ಅವ್ರು ಇಷ್ಟೇ ಹೇಳಿದಾರೆ ಸರ್. ಈಗ ನಾನಂತೂ ಇಲ್ಲಿಂದ ಅವ್ರು ಕೇಳಕ್ಕೆ ಅವು ಇನ್ನೊಂದು 4-5 ದಿನ ಬಿಟ್ಟು ಸರ್ಟಿಫಿಕೇಟ್ ನಾನು ತೋರಿಸ್ತಾನೆ ನಾನು. ಯಾಕಂದ್ರೆ ನಾನು ಇನ್ನು ಹೊಸ ಬದ್ರಾಗ ನನಗೆ ಹೋಗೋದಿಲ್ಲ, ಒಂದು ಸರಿ ಕೇಳ್ತೇನೆ ನಾನು ತೋರಿಸ್ತೇನೆ ಅಂತ ಲೀಗಲ್ಲೇ ಮಾತಾಡಿದ್ದೆ ನಾನು. ಬಟ್ ಅವ್ರ ಏನು ಮಾತಾಡಿಲ್ಲ. ಆಮೇಲೆ ಅವ್ರು ಏನಂದ್ರು, ಆ ರೈತರು ತಗೊಂಡ್ರೆಲ್ಲ, ನೀನು ನಿನ್ನೆ ಮೆಡಿಕಲ್ ಇಕ್ಕಂತ ತೋರ್ಸಕ್ಕೆ ಒಬ್ಬನಿಗೆ ಆರಾಮಾಗಿಲ್ಲ, ಸಹಾಯ 11 ದಿನಕ್ಕೆ ರೆಡಿ ಮಾಡಿದಾರ, ನೀನು ಇರೋದಿಲ್ಲ ಮೆಡಿಕಲ್ ಇಲ್ಲ, ನೀ ಬೇರೆಯವರು ಇರೋದು ಅವರ ಮೆಡಿಕಲ್ ಮಾಡ್ತಾರ ಅಂತ ಎಲ್ಲರೂ ಹೇಳ್ಬಿಟ್ರು. ಅವಾಗ ಏನ್ ಮಾಡಿದ, ನೀವು ಹೋಗ್ರಿ ಈಗ ನಿನ್ನೆ ನಡೆದಂತ ನಿಜವಾದ ಘಟನೆಯ ಚಾ ಕುಡಿದ್ಮೇಲೆ ಏನ್ ಮಾಡಿದ, ಸರ್ ನೀವು ನಮಗೆ ಆ ಪ್ರಾಡಕ್ಟ್ ಕೊಡ್ತೀರಲ್ಲ, ನಮ್ಮ ಮೆಡಿಕಲ್ ಕೊಟ್ಬಿಡ್ರಿ, ಇವ್ರಿಗೆ ಬರ್ಬೇಡ್ರಿ. ಆಮೇಲೆ ಯಾಕಪ್ಪ ಹಿಂಗ್ ಕೇಳ್ತೀವಿ ಅಂದ್ರೆ, ಇಲ್ಲ ಸರ್ ಚೆನ್ನಾಗಿದೆ ನಾನು ಕೊಡ್ತೀರಾ, ಅದೇನು ನೀವು ಕೂಡ ಕೊಡ್ತೀನಿ ಸರ್. ಸರ್ ಓಕೆ ಸರ್, ನಮ್ಮ ಸರ್ ಎಲ್ಲರೂ ಮಾತಾಡಿ ನಾನು ಆಮೇಲೆ ಕೊಡ್ತೀನಿ ಸರ್. ಇಷ್ಟ ಒಂದು ಘಟನೆ ಸರ್, ಎಲ್ಲ ಕೇಳಕ್ಕೆ ಧನ್ಯವಾದಗಳು ಸರ್.